5,000 ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರು 7,500 ಹೇಳಿದ್ದೇ ಕರೆಕ್ಟ್ ಅದ. ನೀವು 7,500 ಮಾಡಿದ್ರೆ ಅವರು 7,500 ಮಾಡಿ ಮಾಡ್ತಾಯಿದ್ದಾರೆ. ಇದು ನಮ್ಮ ವಿಜಯ, ಸರ್ಕಾರದ ಯೂನಿಯನ್ ಮಾಡಿದ್ದು ವಿಜಯ. ಯಾಕೆ 7,500 ಮಾಡಂದ್ರೆ ಅವ್ರಿಗೆ ಅವ್ರ ತಲೆಯಲ್ಲೂ 7,500 ಮಾಡೋದು. 7,500 ಮಾಡೋದಿದ್ದಾಗ ತಮ್ಮದೇ ಆದ ಯೂನಿಯನ್ 5,000 ಕೇಳದ ಮಾಡಿದ್ರೆ ಅವ್ರಿಗೆ ಇನ್ಸಲ್ಟ್ ಮಾಡಿದಾಗ ಆಗ್ತದೆ ತಮ್ಮ ಯೂನಿಯನ್ಗೆ. ಸ್ವಲ್ಪ ಕಾಮನ್ ಸೆನ್ಸು ವಿಚಾರ ಮಾಡಿರಿ. ಅದಕ್ಕೆ ಲೆಟ್ರ್ ಬರ್ದಾರ ಅವರು ನಿರ್ಮಲಾ ಸೀತಾರಾಮನ್ಗೆ BMS ವತಿಯಿಂದ. ಇಲ್ಲೆಲ್ಲ ಸುಬ್ಬಣ್ಣವ್ರ ಕಡೆ ಎಲ್ಲ ಕಾಪಿ ಅದ. ನೀವು 7,500 ಪ್ಲಸ್ DA ಆರೋಗ್ಯ ಸೌಲಭ್ಯ ನಿಮ್ದೆಲ್ಲ ಬಜೆಟಲ್ಲಿ ಬಜೆಟ್ ಮಾಡಿದ್ದನ್ನು ಇನ್ಕ್ಲೂಡ್ ಮಾಡಿರಿ. ಇವೆಲ್ಲ ಒಳ್ಳೆ ಡೆವಲಪ್ಮೆಂಟು. ಈಗ ನಮ್ಮ ತಲೆಯಲ್ಲಿ ಏನು ಬಂತು, ನೆನ್ನೆ ಫೋನ್ ಕಾಲ್ ಬಂತು, ನೀವು ಧರಣಿ ಮಾಡಬೇಡ್ರಿ, ನಾವು ಮಾಡ್ತೀವಿ. ಈಗ ನೀವು ಲೇಬರ್ ಕೋಡ್ ಆಫ್ ಕಾಂಡಕ್ಟ್ ಎಷ್ಟು ಜನ ಓದಿರಿ ಗೊತ್ತಿಲ್ಲ, ಅಮೆಂಡ್ಮೆಂಟ್ ಮಾಡ್ತಾಯಿದ್ದಾರೆ. ಅದರಲ್ಲೂ ಪೆನ್ಷನ್ದು ಒಂದು ವಿಷಯ ಇದೆ. ಯಾರು ಓದಿಲ್ಲ ಒಂದು ಓದ್ರಿ. ಪೆನ್ಷನ್ದು ಒಂದು ವಿಷಯ ಇದೆ. ಅವರು ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ಊಹಾಪೋಹಗಳು ನಮ್ಗೆ ಯಾರು ಬಾಯಿ ಬಿಚ್ಚಿ ಹೇಳಿಲ್ಲ. ನಾವು ಓದೋರು ಈ ಪಾಯಿಂಟ್ ಅವಲ್ಲಪ್ಪ, ಇದು ನಮ್ಮದು ಆಗ್ಬೋದು. ನಮ್ಮನ್ನು ಕರೆದಾರ ಅವರು 1ನೇ ತಾರೀಕು. ನಾವು ಈ ಸರಿ ಹೋದಾಗ ಮಾತ್ರ ನಾವು 2 ಪ್ರಶ್ನೆಗಳನ್ನು ಮತ್ತೆ ಕೇಳ್ಕೊಂಡು ಮಾಡಿದ್ವಿ. ನೀವು ನಮಗೆಲ್ಲ ಲೆಟ್ರ್ ಕೊಡೋಕ್ಕೆ ಹೋಗ್ಬೇಡ್ರಿ, ನಾವು ಬೇರೆ ಯಾವುದೂ ನಿಮ್ಮನ್ನು ಕೇಳಲ್ಲ. ನೀವು ಎಷ್ಟು ಮಾಡ್ತೀರಿ, ಯಾವಾಗ ಮಾಡ್ತೀವಿ ಹೇಳ್ಬೇಡ್ರಿ, ನಾವು ಇರ್ತೀವಿ, ನಾವು ವೇಟ್ ಮಾಡ್ತೀವಿ. ನಮ್ಮ ಜನರಿಗೆ ಕಾಯಿಸ್ಲಿಕ್ಕೆ ಹೋಗ್ಬೇಡ್ರಿ. ಈ ಒಂದು ವಿಚಾರಗಳನ್ನು ಇಟ್ಕೊಂಡು ನಾನು ಕೂಡ 30ನೇ ತಾರೀಕು ಇಲ್ಲಿಂದ ಹೋಗ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮ ಬಂದ್ ಮಾಡೋಂಗಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ಎಂದು ಬಂದು ಮಾಡಬಾರ್ದು. ಯಾಕಂದ್ರೆ ನಮ್ಮ ಬ್ಯಾಂಕ್ನಲ್ಲಿ ಬೀಳೋವರೆಗೂ ನಮ್ಮ ಹೋರಾಟ ಕಂಟಿನ್ಯೂವೇ. ಎಡಗೈ ಬಲಗೈ ನಂಬಲ್ಲ, ಆಗೋದಿಲ್ಲ. ಎಲ್ಲ ಬಟ್ ಸಮಯ ಇಲ್ಲ. ಹೌದ್ರಿ, ಎಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದ್ದೇ ಇಂಪ್ಲಿಮೆಂಟ್ ಆಗೋಲ್ತು. 2ನೇದು ಹೈಯರ್ ಪೆನ್ಷನ್ ವಿಷಯ. ಕಲ್ಕತ್ತಾ ಹೈಕೋರ್ಟ್ ಇಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಕೊಟ್ಟದ, ಬೈದು ಬಿಟ್ಟದ ಅವ್ರಿಗೆ. ನೀವು ಇಷ್ಟು ಸಲ ಏನೇನು ನೀವು ನೋಟಿಫಿಕೇಷನ್ ತೆಗೆದಿರಾ ಎಲ್ಲ ಕ್ಯಾನ್ಸಲ್ ಮಾಡಿರಿ. ಪೆನ್ಷನ್ದಾರರೇ, ಹೈಯರ್ ಪೆನ್ಷನ್ನು ಮಿನಿಮಮ್ ಪೆನ್ಷನ್ನು ಇಲ್ಲ, ಎಲ್ಲರೂ ಪೆನ್ಷನ್ಗೆ ಅರ್ಹರು. ಎಂಥ ಜಡ್ಜ್ಮೆಂಟ್ ಇದು ಆಗ್ಯದ. ಅವ್ರಿಗೂ ತಿಳಿದದ, ಅವರು ಮಾಡ್ತಾರೆ, ನನಗೆ ಗೊತ್ತದೆ ಇದ್ರ ಬಗ್ಗೆ, ನೋ ಡೌಟ್. ಬಟ್ ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ, ಜಮ್ಶೆಡ್ಪುರಲ್ಲಿ ಈ ಒಂದು ಗ್ರೂಪ್ ಹೋಯ್ತು, ಲೋಕಲ್ MP ಕರ್ಕೊಂಡು. ಈ ಕಡೆ ಬನ್ನಿ, ಆ ಕಡೆ. ಜಮ್ಶೆಡ್ಪುರಲ್ಲಿ ಒಂದು ಅವ್ರು ಏನು ಮಾಡಿದ್ರು, ಲೋಕಲ್ MP ಕರ್ಕೊಂಡು EPF ಆಫೀಸ್ಗೆ ಹೋಗ್ಬಿಟ್ರು. ಹೋಗಿ 480 ಜನ ನಮಗಿಂಥವ್ರಿಗೆ ಪೆನ್ಷನ್ ಯಾಕೆ ನೀವು ರಿಜೆಕ್ಟ್ ಮಾಡೀನಿ, ನನ್ನ ಜನರಿಗೆ ಪೆನ್ಷನ್ ಹೈಯರ್ ಪೆನ್ಷನ್ ಆಗೋಯ್ತು. ಮೊನ್ನೆ ಅಕೋಲಾದಾಗ ಆಗ್ಯದ, ಮಹಾರಾಷ್ಟ್ರ. ಹೀಗಾದಾಗ ನಾವು ಯಾಕೆ ಮಾಡಬಾರ್ದು ನಮ್ಮ ಕರ್ನಾಟಕದವ್ರಿಗೆ? NTPC ಕೂಡ ಆಗಿದೆ. ಹಾಂ, ನಮ್ಮ ಕರ್ನಾಟಕದವ್ರಿಗೆ ಈ ಕೆಲವು ಮಂದಿ ಅಂತಾರೆ ಬರೀ KSRTC BMTC ಅಂತ ಹೇಳ್ರಿ, ನಮ್ಗನ್ನಲ್ಲ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ನಾನು ಮೊನ್ನೆ ಹುಬ್ಬಳ್ಳಿಯಲ್ಲಿ ಮಾತಾಡುವಾಗ ಅದೇ ಹೇಳಿದೆ. KCC ಬ್ಯಾಂಕ್ನವ್ರು ಪ್ರಶ್ನೆ ತೆಗೆದ್ರು, ಏನು ಸರ್ ಬರೀ KSRTC ನಿಮ್ಮ ಮೀಟಿಂಗ್ ಮಾಡಿರಿ, KCC ಬ್ಯಾಂಕ್ನವ್ರದ್ದು ಲಿಸ್ಟ್ ರೆಡಿ ಮಾಡಿರಿ, ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದ ಕಾರಣಗಳು ಬರ್ರಿ, ಅದು ಕೊಡ್ರಿ, ನಾನು ನಿಮ್ಮ ಡೆಲಿಗೇಷನ್ ಕೊಡೋ ಮಾತಾಡ್ತೀನಿ. ಯಾಕೆ ಬೇರೆ ಕಂಪ್ನಿ ಅವ್ರಿಗೆ ಹೇಳ್ತೀನಿ ಅಂದ್ರೆ,
ನಿಮ್ಮ ಕಂಪನಿಯವ್ರ ಸಂಘಟನೆ ಸ್ಟ್ರಾಂಗ್ ಮಾಡ್ಕೋರಿ. ಈಗ ಐ ಟಿ ಐದವ್ರು ಇದ್ದಾರೆ. ಫುಲ್ ಲಂಚ್ ಹಲೋ ಮಾತಾಡ್ಬೇಡಿ. ಈಗ ಮಾಡಿಸ್ರಿ ಆಮೇಲೆ ಬಿಡಿ ಮುಚ್ಚಿ. ಮುಖ್ಯವಾದ ವಿಷಯ ಈಗ ಐ ಟಿ ಐದವ್ರು ನಾಗರಾಜ್ ಅಂಡ್ರನೊಳಗೆ ಅವುಗಳೇ ನಾಗರಾಜ್ಗಳು ಒಂದು ಸಂಘಟನೆ ಎರಡನ್ನೂ ಕರಿ ಅವ್ರು ಮೀಟಿಂಗ್ ಮಾಡೋಣ. ಇವತ್ತು ಅವ್ರದ್ದು ಕೇಸ್ ಅದ ಪಾಪ ಎಲ್ಲರೂ ಹೋಗ್ಯಾರ, ಅವರು ಬರೋದಾಗಲ್ಲ ಅಂತ ಹೇಳ್ಯಾರ. ಅವರು ಫೈಟ್ ಮಾಡಿ